ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಗಣತಿದಾರರೇ, ಈಗ ನಿಮಗೆ ಒಂದು ಗ್ರೂಪ್ನಲ್ಲಿ ಹೊಸ ಅಪ್ಡೇಟೆಡ್ ವರ್ಷನ್ ಲಿಂಕ್ ಅನ್ನ ಕಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇರೋ ಆ್ಯಪ್ ಅನ್ನ ಯಾರು ಕೂಡ ಅನ್ಇನ್ಸ್ಟಾಲ್ ಮಾಡಬೇಡಿ. ಆ ಲಿಂಕ್ ಮೇಲೆ ಒತ್ತಿ, ಅದು ಸಿಂಕ್ರನೈಸೇಷನ್ ತಗೊಳುತ್ತೆ. ಒಂದ್ ಸ್ವಲ್ಪ ಎರರ್ ಅಂತ ಬರುತ್ತೆ. ನೆಕ್ಸ್ಟ್ ಹಾಗೇನೆ ಅದು ಅಪ್ಡೇಟ್ ಆಗುತ್ತೆ. ಆ್ಯಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಸೊ ಆಸ್ ಇಟ್ ಈಸ್ ನೀವು ಈ ಹಿಂದೆ ಹೇಗೆ ಇದು ಮಾಡ್ತಾ ಇದ್ರೆ ಅದೇ ರೀತಿನೇ ನಿಮ್ಮ ಫೋನ್ ನಂಬರ್ ಅನ್ನ ಹಾಕೊಂಡು ನೀವು ಎಂಪಿನ್ ಅನ್ನ ಹಾಕೊಂಡು ಲಾಗಿನ್ ಆಗ್ಬೇಕಾಗ್ತದೆ. ಸಾಕಷ್ಟು ಹೊಸದನ್ನ ಈ ಒಂದು ಆಪ್ ಅಲ್ಲಿ ಸೇರಿಸಿರುವಂತದ್ದು ಆಗಿದೆ. ಅದೇನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇಷ್ಟ ಹಾಕಿದ್ಮೇಲೆ ಇಲ್ಲಿ ನಿಮ್ ಫೋನ್ ನಂಬರು ಮತ್ತೆ ಇಲ್ಲಿ ಎಂಪಿನ್ ಅನ್ನ ಹೊಸದಾಗಿ ಜನರೇಟ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಈಗೇನ್ ನೀವು ಬಳಸ್ತಾ ಇದ್ರ ಎಂಪಿನ್, ಅದೇ ಎಂಪಿನ್ ಅನ್ನ ಬಳಸಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಸೊ ನೋಡಿ, ಇಲ್ಲಿ ಎರಡು ಆಪ್ಷನ್ ಇದೆ. ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಹೇಳಿದೆ. ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಏನಾದ್ರೂ ನಿಮ್ಮ ವ್ಯಾಪ್ತಿನಲ್ಲಿ ಇಲ್ಲಿವರೆಗೂ ಯಾವುದೇ ಮನೆಗಳು ಸಮೀಕ್ಷೆ ಆಗೇ ಇಲ್ಲ, ಸಮೀಕ್ಷೆಗೆ ಒಳಪಟ್ಟಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ನ್ಯೂ ಸರ್ವೆ ತಗೊಳ್ಳಿ. ಸೊ ಈಗ ಆಲ್ರೆಡಿ ಸರ್ವೆ ಆಗೋಗ್ಬಿಟ್ಟಿದೆ. ಆ ಸರ್ವೆ ಮಾಡಿರ್ತಕ್ಕಂಥ ಮನೆಯಲ್ಲಿ ಒಬ್ರು ಬಿಟ್ಟೋಗಿರ್ತಾರೆ ಅಥವಾ ಮಗುವನ್ನು ಕೂಡ ನಾವು ಆಗಲ್ಲ. ಸೊ ಈಗ ಮಕ್ಕಳನ್ನ ಮತ್ತೆ ಹಾಗೇನೆ ಸಮೀಕ್ಷೆಯಿಂದ ಬಿಟ್ಟು ಹೋಗಿರೋಂಥವ್ರನ್ನ ಸೇರಿಸಲಿಕ್ಕೆ ಈ ಎರಡನೇ ಆಪ್ಷನ್ ನೀವು ತಗೋಬೇಕು. ಯಾವ್ದಿದೆ ಅಪ್ಡೇಟ್ ಕಂಪ್ಲೀಟೆಡ್ ಸರ್ವೆ ಅಂದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ. ಇಲ್ಲಿ ಸೆಲೆಕ್ಟ್ ಐಡಿ ಆಸ್ ಇಟ್ ಈಸ್ ಕೊಡಬೇಕು. ಇಲ್ಲಿ ರೇಷನ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡಬೇಕು. ಯಾಕಂದ್ರೆ ಈಗ ರೇಷನ್ ಕಾರ್ಡ್ ಅಲ್ಲಿ ನೀವೇನಾದ್ರೂ ಸಮೀಕ್ಷೆ ಮಾಡಿದ್ರೆ ರೇಷನ್ ಕಾರ್ಡ್ ಹಾಕೊಂಡು ನೀವು ಮುಂದುವರಿಬೇಕು. ಕುಟುಂಬ ಪೂರ್ತಿ ಆಧಾರ್ ಕಾರ್ಡ್ ಅಲ್ಲಿ ಮಾಡಿದ್ರೆ ಆಧಾರ್ ಕಾರ್ಡ್ ಹಾಕೊಂಡು ನೀವು ಮುಂದುವರಿಬೇಕಾಗತ್ತೆ. ಈಗ ರೇಷನ್ ಕಾರ್ಡ್ ಮೇಲೆ ಹಾಕೋಣ. ಸೊ ಹಾಕಿ ಈಗ ಇಲ್ಲೊಂದು ರೇಷನ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿ ನೋಡೋಣ. ಸೊ ಹಾಕಿದ್ಮೇಲೆ ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಕೊಟ್ಟಾಗ ನೋಡಿ ಈ ತರ ಬರ್ತದೆ. ಇಲ್ಲಿ ಟ್ಯಾಪ್ ಹಿಯರ್ ಟು ಅಪ್ಡೇಟ್ ದಿಸ್ ಸರ್ವೆ ಅಂತ ಹೇಳಿ ಕೇಳಿಸ್ತದೆ. ಸೊ ಹಾಗೇನೆ ಇಲ್ಲಿ ಈ ಮನೆಯಲ್ಲಿ ಯಾರ್ಯಾರು ಸರ್ವೆ ಆಗಿದ್ದಾರೆ ಅಂತಕ್ಕಂಥ ಡೀಟೇಲ್ಸ್ ಕೂಡ ಬರುತ್ತೆ. ಈಗ ಈ ಟ್ಯಾಪ್ ಹಿಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನೋಡಿ, ಇಲ್ಲಿ ಈಗ ಆಲ್ರೆಡಿ ಸರ್ವೆ ಏನಾಗಿದ್ದಾರೆ ಅವ್ರದ್ದೆಲ್ಲರದ್ದು ಕೂಡ ಇಲ್ಲಿ ಡೀಟೇಲ್ಸ್ ಬರ್ತದೆ. ಸೊ ಈಗ ನೀವೇನ್ ಮಾಡ್ಬೇಕು, ಇಲ್ಲಿ ಯಾರನ್ನಾದ್ರೂ ಆ ಮನೆಯಲ್ಲಿ ಮತ್ತೊಬ್ರನ್ನ ಸೇರಿಸ್ಬೇಕು ಅಂದ್ರೆ ಸೊ ಇಲ್ಲಿ ಸದಸ್ಯರನ್ನ ಸೇರಿಸಿ ಅಂತ ಹೇಳಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ಎಸ್ ಅಂತ ಏನಾದ್ರೂ ಕೊಟ್ರೆ ಸೊ ಇಲ್ಲಿ ಆಧಾರ್ ನೇಮ್ನ ಆಧಾರ್ ಕಾರ್ಡ್ ನಲ್ಲಿ ಇರಂಗೆ ನೇಮ್ ಅನ್ನ ಎಂಟ್ರಿ ಮಾಡ್ತೀರಾ, ಅವ್ರ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ತೀರಾ. ಸೊ ಇದನ್ನ ಸೆಲೆಕ್ಟ್ ಜೆಂಡರ್ ಕೊಡ್ತೀರಾ. ಸೆಲೆಕ್ಟ್ ಜೆಂಡರ್ ಕೊಟ್ಟಾದ್ಮೇಲೆ ಇನಿಷಿಯೇಟ್ ಇ KYC ಕೊಡ್ತೀರಾ. ಇನಿಷಿಯೇಟ್ ಇ KYC ಕೊಟ್ಮೇಲೆ ಆಸ್ ಇಟ್ ಈಸ್ ಆಧಾರ್ ನಂಬರ್ ಹಾಕ್ಬೇಕು. ಅಲ್ಲೊಂದು ಅಗ್ರಿ ಇರುತ್ತೆ, ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಂಡು ಸೊ ನಾವೇನ್ ಮಾಡ್ಬೇಕು, OTP ಅಥವಾ ಫೇಸ್ ಕ್ಯಾಪ್ಚರ್ IRIS ಏನಿದೆ ಆ ತರದ ಮೇಲೆ ನಾವು ಮುಂದುವರಿಬೇಕು. ಸೊ ಅದೇ ಆಸ್ ಇಟ್ ಈಸ್ ನೀವು ಹಿಂದೆ ಏನ್ ಮಾಡ್ತೀರಾ ಅದೇ ಪ್ರೊಸೆಸ್ ಅಲ್ಲಿ ಹೋಗುತ್ತೆ. ಈ KYC ಆಗ್ತದೆ. ಸೊ ಅವ್ರನ್ನ ಆ ಗ್ರೂಪ್ಗೆ ಬಂದು ಅವರು ಆ ಮನೆಗೆ ಜಾಯಿನ್ ಆಗ್ತಾರೆ, ಅಂದ್ರೆ ಆ ಮನೆಗೆ ಸಮೀಕ್ಷೆಗೆ ಒಳಪಡ್ತಾರೆ, ಆ ಮನೆಗೆ ಸೇರ್ಕೋತಾರೆ. ಸೊ ಒಂದು ವೇಳೆ ಸೊ ನಮ್ಗೆ ಇಲ್ಲ ಆ ಮನೆಯಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅಂದಾಗ ಇಲ್ಲಿ ಆ ಮಗುದು ಸೇರ್ಸಕ್ ಹೋಗ್ತೀರಾ, ಆಧಾರ್ ಕಾರ್ಡ್ ಇರಲ್ಲ, ಅಥವಾ ಯಾವ್ದೋ ವ್ಯಕ್ತಿ ಸೇರ್ಸಕ್ ಹೋಗ್ತೀರಾ, ಆಧಾರ್ ಕಾರ್ಡ್ ಇರಲ್ಲ, ಅವಾಗ ಇಲ್ಲಿ ನೋ ಅಂತ ಹೇಳಿ ಕೊಡಿ. ನೋ ಅಂತ ಹೇಳಿ ಕೊಟ್ಟ ತಕ್ಷಣ ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಆ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಂಟರ್ ನೇಮ್ ಕೇಳುತ್ತೆ, ಅಪ್ಡೇಟ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೇಮು ಮಗುದು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನಿರ್ತದೆ ಆ ನೇಮ್ ಅನ್ನ ಇಲ್ಲಿ ಹಾಕಿ. ಹಾಗೇನೆ ಇಲ್ಲಿ ಅಪ್ಡೇಟ್ ಬರ್ತ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಓಪನ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲೇ ಇಟ್ಬಿಟ್ಟು ನೀವು ಬರ್ತ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂದು ವೇಳೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಸದಸ್ಯರನ್ನ ಸೇರಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆ ಮಗು ಅಥವಾ ಆ ವ್ಯಕ್ತಿ ಆ ಮನೆಗೆ ಸೇರ್ಕೋತಾರೆ. ಸೊ ಇಷ್ಟು ಅವಕಾಶಗಳನ್ನ ಈ ಹೊಸ ಇದರಲ್ಲಿ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು,
ಮೆಂಬರ್ಸ್ನ ಸೇರಿಸಿದ ಮೇಲೆ ಇಲ್ಲಿ ಮುಂದುವರಿಯಿರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಸ್ ಇಟ್ ಈಸ್ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನಾವಳಿಗಳು ಬರ್ತವೆ. ಸೊ ಅವೆಲ್ಲವನ್ನು ಕೂಡ ತಾವು ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಇದು ಹೊಸ ವರ್ಷನ್ ಅಲ್ಲಿ ಇರ್ತಕ್ಕಂಥ ಫ್ಯೂಚರ್ಸ್. ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಬಿಟ್ಟಿದ್ದೀರಾ ಅವ್ರನ್ನೆಲ್ಲರನ್ನೂ ಕೂಡ ಇಲ್ಲಿ ಸೇರಿಸ್ಲಿಕ್ಕೆ ಅವಕಾಶ ಇದೆ. ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳನ್ನು ಕೂಡ ಗಣತಿ ಮಾಡಬಹುದು. ಹಾಗೇನೆ ಸಮೀಕ್ಷೆಗೆ ಒಳಪಡದೆ ಇರೋರ್ನು ಕೂಡ ನೀವು ಸೇರಿಸಲಿಕ್ಕೆ ಅವಕಾಶ ಇದೆ. ಆದ್ರೆ ಮನೆನೇ ಸಮೀಕ್ಷೆ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ನ್ಯೂ ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಎಲ್ರಿಗೂ ಧನ್ಯವಾದ.